ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಭಾನುವಾರದಿಂದ ನಿನ್ನೆವರೆಗೂ ಕೂಡ ನಾನು ಭಾಳಷ್ಟು ಸಮಸ್ಯೆಗಳಿಗೆ ಹನುಮಂತನ ಅನುಗ್ರಹದಿಂದ ಪರಿಹಾರ ಮಾಡಿಕೊಳ್ಳೋದು ಹೇಗೆ ಅಂತ ನಿನ್ನೆ ಸಂಚಿಕೆಯಲ್ಲಿ ಹೇಳಿದೆ. ತುಂಬ ದುಃಖ ಎಲ್ಲ ಇದೆ, ಮನಸ್ಸು ನೆಮ್ಮದಿ ಇಲ್ಲ, ದುಃಖ. ಮಕ್ಕಳೇ ನಮಗೆ ದುಃಖಕ್ಕೆ ಕಾರಣ, ಗಂಡನೇ ನನಗೆ ದುಃಖಕ್ಕೆ ಕಾರಣ, ಹೆಂಡ್ತಿನೇ ನನ್ನ ದುಃಖಕ್ಕೆ ಕಾರಣ, ನನ್ನ ಬಿಸ್ನೆಸ್ಸೇ ನನಗೆ ಪ್ರಾಬ್ಲಮ್ಮು, ನನ್ನ ಕೆಲಸನೇ ನನಗೆ ಪ್ರಾಬ್ಲಮ್, ದುಃಖ. ಹೀಗೆ ನನ್ನ ಶರೀರದ ಕಾಯಿಲೆನೇ ನನಗೆ ದುಃಖ ಕೊಡ್ತಾ ಇದೆ. ಲಕ್ವ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಪಿಟ್ಸ್ ಇರ್ಬೋದು, ಏಡ್ಸ್ ಇರ್ಬೋದು. ಹೀಗೆ ಮನುಷ್ಯ ಸುಖವಾಗಿ ಇಲ್ಲ ಅಂದಾಗ ದುಃಖದಲ್ಲಿದ್ದಾನೆ ಅಂತ ಅರ್ಥ. ಈ ಥರ ಪರಿಸ್ಥಿತಿಲಿದ್ದಾಗ ನಾವೇನು ಮಾಡಬೇಕು? ಪರಿಹಾರ ಯಾವ ಜ್ಯೋತಿಷ ವಾಸ್ತು ಯಾವುದೂ ಇಲ್ಲದೇ ನಾವೇ ಸ್ವತಃ ಮನೆ ಕೂತ್ಕೊಂಡು ಆಂಜನೇಯನ ಸ್ಮರಿಸಬೇಕು ಅನ್ನೋದನ್ನು ನಿನ್ನೆ ದುಃಖಕ್ಕೆ ಏನು ಕಾರಣ ಇದೆಯೋ ಅದಕ್ಕೆ ಪರಿಹಾರ ಹೇಳಿದೆ. ಮೊನ್ನೆ ಸಂಚಿಕೆಯಲ್ಲಿ ನಮ್ಮ ರಕ್ಷಣೆಗೋಸ್ಕರ ಏನು ಬೇಕು, ನಮ್ಮ ಅನಿಷ್ಟಗಳು, ಅಪಶಕನಗಳು, ದುಷ್ಟಿದೋಷಗಳು, ಮಾಟಮಂತ್ರ ತಂತ್ರ ಪ್ರಯೋಗಗಳು, ಇದನ್ನೆಲ್ಲ ಯಾವ ರೀತಿ ಹನುಮತ್ ತಂತ್ರ ಸಾರದಲ್ಲಿ ಹೇಳುವಂಥ ಮಂತ್ರಗಳಿಂದ ಭಾಳ ಚಿಕ್ಕ ಮಂತ್ರ ಆದರೂ ಭಾಳ ಪವರ್ಫುಲ್ಲು. ಇಲ್ಲಿ ಶ್ರದ್ಧೆ ಭಾಳ ಇಂಪಾರ್ಟೆಂಟು, ಸರೆಂಡರ್ನೆಸ್ ಭಾಳ ಇಂಪಾರ್ಟೆಂಟು. ನನಗೆ ಯಾರೋ ಒಬ್ಬರು ಫೋನಲ್ಲಿ ಮಾತಾಡಿದ್ರು ಈಗೊಂದು 4 days ಬ್ಯಾಕು. ನೀವೆಲ್ಲ ಮಂತ್ರ ಹೇಳ್ಕೊಡ್ತೀರಲ್ಲ, ಇದಕ್ಕೆ ದೀಕ್ಷೆ ಬೇಡವಾ ಅಂತ. ಕೇಳೋಕ್ಕೆ, ಓದೋಕ್ಕೆ, ಪ್ರಾಕ್ಟೀಸ್ ಮಾಡೋಕ್ಕೆ ದೀಕ್ಷೆ ಅವಶ್ಯಕತೆ ಇಲ್ಲ. ಆದರೆ ಸಾಧನೆ ಮಾಡಿ ಸಾಕ್ಷಾತ್ಕಾರ ಪಡಿಬೇಕು, ಪವಾಡಗಳನ್ನು ಮಾಡಬೇಕು, ಮತ್ತು ಭಗವಂತನ ಜೊತೆ ನಾವು ಮಾತಾಡಬೇಕು ಅಂದರೆ ದೀಕ್ಷೆ ಬೇಕು. ದೀಕ್ಷೆ ಏನಕ್ಕೆ ಬೇಕು? ಮಂತ್ರ ದೀಕ್ಷೆ ಅಂದರೆ ಸಾಧನೆ ಮಾಡಲಿಕ್ಕೆ. ಇಲ್ಲಂದಿಲ್ಲ. ಈಗ ಯಾವುದೋ ಒಂದು ಸಿನಿಮಾ ಹಾಡು ಆರ್ಕೆಸ್ಟ್ರಾದವರು ಹಾಡ್ತಾರೆ ಸ್ಟೇಜ್ ಮೇಲೆ ಬಂದು. SP ಬಾಲಸುಬ್ರಹ್ಮಣ್ಯ ಹಾಡಿರೋ ಹಾಡನ್ನ ಯಾರೋ ಒಬ್ಬರು ಹಾಡ್ತಾರೆ. SP ಬಾಲಸುಬ್ರಹ್ಮಣ್ಯ ದೀಕ್ಷೆ ಕೊಟ್ಟಿಲ್ಲ ಅದು ಹಾಡಿಗೆ. ಕೇಳ್ಕೊಂಡ್ರು, ಪ್ರಾಕ್ಟೀಸ್ ಮಾಡಿದ್ರು, ಹಾಡಿದ್ರು. ಒಬ್ಬ ಸಂಗೀತಗಾರನೇ ಆಗಬೇಕು, ಚೆನ್ನಾಗಿ ನಾನು ಹಾಡಬಾರ್ದು, ಕಂಪೋಸ್ ಮಾಡಬೇಕು ಅಂದರೆ ಸರಿಯಾದ ಗುರುವಿನಿಂದ ದೀಕ್ಷೆ ಬೇಕು. ದೀಕ್ಷೆ ಆದಮೇಲೆ ಸಾಧಕರಿಗೆ ದೀಕ್ಷೆ. ಈ ಸುಮ್ಮನೆ ಕೇಳಿ ಮಾಡಿ ಪ್ರಾಕ್ಟೀಸ್ ಮಾಡೋರಿಗೆ ದೀಕ್ಷೆ ಬೇಕಾಗಿಲ್ಲ. ಇದು ನನ್ನ ಅನುಭವದ ಮಾತು. ಭಕ್ತಿಯಿಂದ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ಆ ಮಂತ್ರಶಕ್ತಿ ನಿಮಗೆ ಏನೋ ಒಂದು ಪವಾಡ ಮಾಡುತ್ತೆ. ಬಟ್ ಆ ಮಂತ್ರದಲ್ಲೇ ನಾನು ಸಾಧನೆ ಮಾಡಿ ಭಗವಂತನ ಸ್ವರೂಪ ನೋಡಿ ನನ್ನಲ್ಲೂ ಎಲ್ಲ ಚಕ್ರಗಳು ಜಾಗೃತ ಆಗಿ ಸೂಕ್ಷ್ಮ ಶರೀರ, ಕಾರಣ ಶರೀರ, ಭೌತಿಕ ಶರೀರ ಮೂರನ್ನೂ ಪವಿತ್ರ ಮಾಡಿ ನಾನೊಬ್ಬ ಮಹಾನ್ ಸಾಧಕನಾಗಬೇಕು ಅಂದರೆ ಗುರುಮುಖೇನೆ ದೀಕ್ಷೆ ಆಗಬೇಕು. ಆದ್ದರಿಂದ ಮಂತ್ರ ದೀಕ್ಷೆ ಯಾರಿಗೆ? ಸಾಧಕರಿಗೆ ಮಾತ್ರ. ಸುಮ್ಮನೆ ಈಗ ನಿಮಗೇನೋ ಒಂದು ಶತ್ರು ಕಾಟ ಇದೆ, ಇವತ್ತು ಅವನೊಂದು ಮಂತ್ರ ಹೇಳ್ತೀನಿ, ಅದೊಂದು ವಾರ 2 ವಾರ ಮಾಡಿಬಿಟ್ರೆ ಶತ್ರು ನಿವಾರಣೆ ಆಗಿಬಿಡ್ತದೆ. ಈಗ ಜ್ವರ ಬಂದಿದೆ, ಒಂದು ಟ್ಯಾಬ್ಲೆಟೋ ಟಾನಿಕೋ ಇಂಜೆಕ್ಷನ್ ಕೊಡ್ತೀವಿ ಅಷ್ಟೇ, ಜ್ವರ ಹೊಟ್ಟೋಯ್ತು ಅಷ್ಟೇ. ಬಟ್ ಜ್ವರನೇ ಬರಬಾರ್ದು, ಔಷಧಿ ತೊಗೋಬೇಕು ಅಂದರೆ ಸರಿಯಾದ ಗುರುವಿನಿಂದ ದೀಕ್ಷೆ ಆಗಬೇಕು, ಸಾಧನೆ ಮಾಡಬೇಕು. ಆಗ ಜ್ವರ ಬರಲ್ಲ, ಔಷಧಿ ಇಲ್ಲದೇ ನೀವು ಯಾವಾಗಲೂ ಇರ್ಬೋದು. ಇದು ನನ್ನ ಕಾನ್ಸೆಪ್ಟ್. ಇವತ್ತಿನ ಸಂಚಿಕೆಯಲ್ಲಿ ನೋಡಿ, ಕಳೆದೆಲ್ಲ ಮೊನ್ನೆಯಿಂದ ಭಾನುವಾರದಿಂದ ನಿನ್ನೆವರೆಗೂ ನಾನು ಹಲವಾರು ಸಮಸ್ಯೆಗಳಿಗೆ ಹನುಮಂತನ ಅನುಗ್ರಹದಿಂದ ಎಲ್ಲ ಥರ ಪರಿಹಾರ ಮಾಡ್ಕೋಬೋದು. ಯಾಕೆಂದರೆ ಹನುಮಂತ ಇವತ್ತು ಚಿರಂಜೀವಿ, ರಾಮ ಚಿರಂಜೀವಿ ಅಲ್ಲ, ಕೃಷ್ಣ ಚಿರಂಜೀವಿ ಅಲ್ಲ, ಮತ್ಸ್ಯ ಕೂರ್ಮ ವರಹ ನಾರಸಿಂಹ ಅವತಾರ ಯಾವುದೂ ಚಿರಂಜೀವಿ ಇಲ್ಲ. ಆಯಿತು, ಅವತಾರ ಸಮೇತಕ್ಕಂತ ಬಂದರು, ಅದೇನು ಪ್ರಾಬ್ಲಮ್ ಇತ್ತು ಸಾಲ್ವ್ ಮಾಡಿ ಹೋಗ್ಬಿಟ್ರು. ಆದರೆ 9 ಜನ ಚಿರಂಜೀವಿಯಲ್ಲಿ ಆಂಜನೇಯ ಕೂಡ ಒಬ್ಬ ಚಿರಂಜೀವಿ ಇವತ್ತು ಕೂಡ ಇದ್ದಾರೆ, ಅಶ್ವತ್ಥಾಮನ ಜೊತೆಗೆ. ಈಗ ಆಂಜನೇಯನನ್ನು ನಾವು ಸ್ಮರಣೆ ಮಾಡೋದ್ರಿಂದ ನಮ್ಮ ಟೈಮ್ ಟು ಟೈಮ್ ಏನು ಪ್ರಾಬ್ಲಮ್ ಬಂತೋ ಆ ಸಮಯಕ್ಕೆ ತಕ್ಕಂತೆ ಆ ಸಮಯದ ಮಂತ್ರ ತಂತ್ರಗಳನ್ನು ಮಾಡಿ ಆಂಜನೇಯ ಕೃಪಾ ಕಟಾಕ್ಷದಿಂದ ಬಗೆಹರಿಸ್ಕೊಳ್ಳುವಂಥ ಒಂದು ವಿಶೇಷತೆಯನ್ನು ನಾನು ಕಲಿಸ್ತಾ ಬರ್ತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ನಮಗೆ ಹೊಟ್ಟೆಗೆ ಊಟ ಇಲ್ಲ ಅಂದ್ರೂ, ತೊಡ್ಕೊಳ್ಳೋಕೆ ಬಟ್ಟೆ ಇಲ್ಲ ಅಂದರೂ ಶತ್ರು ಇದ್ದೇ ಇರ್ತಾರೆ. ಒಂದು ಸ್ವಂತ ಮನೆ ಇಲ್ಲ, ಸ್ವಂತ ಕಾರ್ ಇಲ್ಲ, ಸ್ವಂತ ಸೈಟ್ ಇಲ್ಲ, ಜಮೀನಿಲ್ಲ, ಹೊಲ ಇಲ್ಲ, ತೋಟ ಇಲ್ಲ, ಒಡವೆ ಇಲ್ಲ, ಊಟ ಇಲ್ಲ, ಬಟ್ಟೆ ಇಲ್ಲ ಅಂದ್ರೂ ಶತ್ರು ಮಾತ್ರ ಇದ್ದರೆ ಇರ್ತಾರೆ. ಒಬ್ಬ ಭಿಕ್ಷುಕನಿಗೆ ಇನ್ನೊಬ್ಬ ಶತ್ರು ಭಿಕ್ಷುಕ, ಒಬ್ಬ ಜ್ಯೋತಿಷಿಗೆ ಇನ್ನೊಬ್ಬ ಜ್ಯೋತಿಷಿ ಶತ್ರು, ಒಬ್ಬ ಡಾಕ್ಟ್ರಿಗೆ ಇನ್ನೊಬ್ಬ ಡಾಕ್ಟ್ರು ಶತ್ರು.
ಒಬ್ಬ ಲಾಯರ್ಗೆ ಇನ್ನೊಬ್ಬ ಲಾಯರು ಶತ್ರು. ಹೀಗೆ ಕಲಿಯುಗದಲ್ಲಿ ಏನಿಲ್ಲ ಅಂದರೂ ಶತ್ರುಗಳಿರ್ತಾರೆ ನಮ್ಮ ಜಾತಕದಲ್ಲಿ. ಯಾವಾಗ ಬರ್ತಾರೆ ಶತ್ರು ಗೊತ್ತಿಲ್ಲ. ನಾವು ಚೆನ್ನಾಗಿ ಬೆಳೀತಾ ಇದ್ದೀವಿ ಅಂದರೆ ಶತ್ರುಗಳು ನಮ್ಮಿಂದ ಬೆಳೀತಾ ಇದ್ದಾರೆ ಅಂತ ಅರ್ಥ. ನಾ ಚೆನ್ನಾಗಿ ದುಡಿತಾ ಇದ್ದೀನಿ ಅಂದರೆ ಆ ದುಡಿಯೋದನ್ನು ಹಾಳು ಮಾಡೋದಕ್ಕೆ ಅಂತ ನನ್ನ ಹಿಂದೆ ಒಂದಷ್ಟು ಜನ ಶತ್ರು ಬೆಳೀತಾರೆ. ಶ್ರಮ ನಂದು, ದುಡಿಮೆ ನಂದು, ಇನ್ವೆಸ್ಟ್ಮೆಂಟ್ ನಂದು, ನನ್ನ ಶಕ್ತಿ ಎಲ್ಲ ನಂದು. ಆದರೆ ಶತ್ರುಗಳು ಅವರೇನೂ ಇನ್ವೆಸ್ಟ್ ಮಾಡಿಲ್ಲ, ಆದರೆ ನನಗೆ ಅವರು ತೊಂದರೆ ಕೊಡ್ತಾರೆ. ಈ ಥರ ಲೈಫು, ಜೀವನ ರಾಮನ ಕಾಲದಲ್ಲೂ ಇತ್ತು, ಕೃಷ್ಣನ ಕಾಲದಲ್ಲೂ ಇತ್ತು, ಸತ್ಯಯುಗದಲ್ಲೂ ಇತ್ತು. ಅದಕ್ಕೆ ರಾಕ್ಷಸರು ಏನೇ ಪೂಜೆ ಹೋಮ ಮಾಡಿ ರಾಕ್ಷಸರು ಬಂದು ತೊಂದರೆ ಕೊಡ್ತಾಯಿದ್ರು. ಆ ರಾಕ್ಷಸ ಸಂಹಾರ ಮಾಡಲಿಕ್ಕೆ ಭಗವಂತ ಅವತಾರ ಮಾಡ್ತಿದ್ದ. ಶತ್ರುಗಳು ಇವತ್ತು ಮೊನ್ನೆ ನೆನ್ನೆ ಹುಟ್ಟಿದವರಲ್ಲ. ಶತ್ರು ಆವತ್ತು ಸತ್ಯಯುಗದಲ್ಲೂ ಇದ್ದರು, ಕೃತ ತ್ರೇತ ದ್ವಾಪರ ಯುಗದಲ್ಲೂ ಇದ್ದರು. ಅದ್ರ ವಾಸನೆ ಇವತ್ತು ಕೂಡ ಕಲಿಯುಗಕ್ಕೆ ಬಂದಿದೆ. ಮನೆ ಮನೆಗೆಲ್ಲ ಶತ್ರುಗಳಿದ್ದಾರೆ. ಬೀದಿಲಿ ಶತ್ರು ಇದ್ದಾರೆ. ಊರಿಗೆ ಶತ್ರು, ದೇಶಕ್ಕೆ ಶತ್ರು, ರಾಜ್ಯಕ್ಕೆ ಶತ್ರು. ಇವತ್ತಿನ ಮಾಡರ್ನ್ ಕಂಪ್ಯೂಟರ್ ಯುಗದಲ್ಲಿ ಈಸಿಯಾಗಿ ಪತ್ತೆ ಹಚ್ಬೋದು ಶತ್ರು ಯಾರು ಅಂತ. ಬೇಕಾದಷ್ಟು ಟೆಕ್ನಾಲಜಿ ಬಂದುಬಿಟ್ಟಿದೆ, ಬೇಕಾದಷ್ಟು ಟೆಕ್ನಿಕ್ಗಳಿವೆ. ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿಲ್ಲದೆ ನಮ್ಗೆ ಭಾಳ ಜನ ಶತ್ರು ಇರ್ತಾರೆ. ಪತ್ತೆ ಹಚ್ಚೋಕ್ಕೆ ಆಗಲ್ಲ, ಪತ್ತೆ ಹಚ್ಚೋಕ್ಕೆ ಆಗೋದಿಲ್ಲ. ಬಟ್ ನಾವು ನರಳ್ತಾ ಇರ್ತೀವಿ. ಈ ಥರ ಬದುಕಿನಲ್ಲಿ ಕೋಟ್ಯಾಂತರ ಜನ ನಡೆಸ್ತಾ ಇದ್ದಾರೆ. ಮನೆ ಮುಂದೆನೇ ಒಬ್ಬ ಶತ್ರು ಇದ್ದಾನೆ, ಅವನು ಗೊತ್ತು, ಪ್ರತ್ಯಕ್ಷ ಶತ್ರು ಅವನು. ನಮ್ಗೆ ಗೊತ್ತಿಲ್ಲದೇನೋ ಒಬ್ಬ ಶತ್ರು ಇದ್ದಾನೆ, ಬಟ್ ನಮ್ಮ ವಿಚಾರ ಎಲ್ಲ ಗೊತ್ತಾಗತ್ತೆ. ನಾವೇನು ಕೆಲಸ ಮಾಡೋದಕ್ಕೆ ತೊಂದರೆ ಕೊಡ್ತಿರ್ತಾನೆ. ಅವನು ಯಾರು ಅಂತ ಗೊತ್ತಾಗ್ತಿಲ್ಲ. ಒಂದು ಇಂಜಿನಿಯರಿಂಗ್ ಕಾಲೇಜು, ಆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಲ್ಲೇ ಎರಡು ಪಕ್ಷ ಇದೆ. ಪ್ರಿನ್ಸಿಪಾಲ್ಗೆ ಸಪೋರ್ಟ್ ಮಾಡೋರು ಒಂಥರ ಇದ್ದಾರೆ, ಪ್ರಿನ್ಸಿಪಾಲೇ ಸರಿ ಇಲ್ಲ ಅಂತೇಳಿ ಇನ್ನೊಂದು ಸ್ಟಾಪ್ ಅಂದರೆ ಅಲ್ಲಿ ಎಂಪ್ಲಾಯೀಸ್ ಇದ್ದಾರೆ. ಪ್ರಿನ್ಸಿಪಲ್ ಪರವಾಗಿ ಮಾತಾಡೋರು ಭಾಳ ಜನ, ಪ್ರೊಫೆಸರು, ಅಸಿಸ್ಟೆಂಟ್ ಪ್ರೊಫೆಸರು ಮತ್ತು ಕೆಲವು ಕ್ಲರ್ಕು, ಅವರು ಇವರೆಲ್ಲ. ಪ್ರಿನ್ಸಿಪಲ್ ಸರಿ ಇಲ್ಲ, ಇವರು ಚೇಂಜ್ ಮಾಡಿ ಅಂತೇಳಿ ಎಷ್ಟು ಜನ ಪ್ರೊಫೆಸರು, ಅಸಿಸ್ಟೆಂಟ್ ಪ್ರೊಫೆಸರು, ಎಂಪ್ಲಾಯೀಸ್ ಎಲ್ಲ ಇನ್ಕ್ಲೂಡಿಂಗ್ ಸ್ಟೂಡೆಂಟ್ಸು ಸೇರಿ ಮ್ಯಾನೇಜ್ಮೆಂಟ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಪ್ರಿನ್ಸಿಪಲ್ ಯಾಕೆ ಸರಿ ಇಲ್ಲ ಅದು ನನಗೂ ಗೊತ್ತಿಲ್ಲ. ಒಂದು ಅಪಾಯಿಂಟ್ಮೆಂಟ್ ತೊಗೊಂಡ್ಬಂದು ನನ್ನನ್ನು ತೆಗಿಬೇಕು ಅಂತ ಇದ್ದಾರೆ, ಏನು ಮಾಡೋದು, ನನಗೆ ಏನಾದ್ರು ಒಂದು ಹೆಲ್ಪ್ ಮಾಡಿ. ಅವ್ರಿಗೆ ಕಾಯಿಲೆ ಬಂದಿದೆ ಅಂತೇಳಿ ಹಾಸ್ಪಿಟ್ಲಿಗೆ ಹೋಗಿಲ್ಲ, ತಲೆನೋವು, ವಾಂತಿ, ಕ್ಯಾನ್ಸರು, ಪಿಟ್ಸು ಅಂತ ಹೇಳಿಲ್ಲ. ಇದ್ರೆ ಅವರೆಲ್ಲ ಒಂದು ಮಾತ್ರೆ, ಟ್ಯಾಬ್ಲೆಟು, ಇಂಜೆಕ್ಷನ್ ಏನೋ ಕೊಟ್ಟು ಕ್ಯೂರ್ ಮಾಡ್ತಿದ್ರು. ಇದು ಕ್ಯೂರ್ ಮಾಡೋಕ್ಕಾಗದಿರೋ ಸಮಸ್ಯೆ, ಯಾಕೆಂದರೆ ಅಲ್ಲೇ ಗಲಾಟೆ ಕಾಲೇಜಲ್ಲೇ. ಆದ್ದರಿಂದ ಪ್ರಿನ್ಸಿಪಲು ಆರಾಮಾಗಿ ಕೆಲಸ ಮಾಡೋಷ್ಟು ವಾತಾವರಣ ಸೃಷ್ಟಿಯಾಗಿಲ್ಲ ಆ ಕಾಲೇಜಲ್ಲಿ. ಈಗ ಮ್ಯಾನೇಜ್ಮೆಂಟ್ ಅವನ್ನ ತೆಗಿಬೇಕು ಅಂತ ಡಿಸೈಡ್ ಆಗಿದೆ. ಶತ್ರು ಒಳಗೆ ಅಲ್ಲೇ ಇದ್ದಾರೆ, ಗೊತ್ತು ಯಾರ್ಯಾರು ನನಗೆ ಶತ್ರು ಅಂತ ಅವ್ರಿಗೆ ಗೊತ್ತಿದ್ದಾರೆ. ಪ್ರತ್ಯಕ್ಷ ದರ್ಶಿಗಳಿದ್ದಾರೆ, ಅವ್ರಿಗೆ ಪ್ರತ್ಯಕ್ಷವಾಗಿ ಶತ್ರುಗಳು ಯಾರು ಅಂತ ಗೊತ್ತು. ಯಾರಿಗೆ? ಪ್ರಿನ್ಸಿಪಲ್ಗೆ. ಒಂದು ದೊಡ್ಡ ಟೆಂಪಲ್, ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಒಂದೊಳ್ಳೆ ಯಾತ್ರಾ ಸ್ಥಳ ಅದು. ಇವಾಗ ಅಲ್ಲಿ ಆ ದೇವಸ್ಥಾನ ನಡೆಸೋ ವ್ಯಕ್ತಿ ಮೇಲೆ ಭಾಳಷ್ಟು ವಿರೋಧಗಳು ನಡೀತಾ ಇದೆ, ವಿರೋಧ ಮಾಡ್ತಿದ್ದಾರೆ. ಹಣ ಇರೋದ್ರಿಂದ, ಇನ್ಫ್ಲೂಯೆನ್ಸ್ ಇರೋದ್ರಿಂದ ಆ ವ್ಯಕ್ತಿ ಏನು ಶೇಕ್ ಆಗ್ತಿಲ್ಲ. ಆದರೆ ಆ ವ್ಯಕ್ತಿ ಮೇಲೆ ಭಾಳಷ್ಟು ಕಂಪ್ಲೇಂಟ್ಸ್ ಇದೆ, ಆರೋಪಗಳಿವೆ, ತೊಂದರೆಗಳಿವೆ. ಈಗ ನನ್ನ ಮೇಲೆ ಇಷ್ಟೆಲ್ಲ ಕೇಸ್ ಇದೆ, ಆರೋಪಗಳಿವೆ ಅಂಥೇಳಿ ಆತ ಏನು ಧೈರ್ಯ ಕಳ್ಕೊಂಡಿದ್ದಾರೆ. ಆದರೂ ಎಲ್ಲೋ ಒಂದು ಕಡೆ ಭಯ ಇದೆ. ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ತಗೊಳ್ಳಿ, ಎಲ್ಲ ಇದೆ, ಪವರ್ ಇದೆ, ಆದರೆ ಪವರ್ ಕೂತ್ಕೊಂಡು ನಡೆಸೋಷ್ಟು ಶಕ್ತಿ ಇಲ್ಲ. ಯಾಕೆಂದರೆ ಶತ್ರು ಭಯ. ಅವರವರಲ್ಲೇ CCB ಕಂಪ್ಲೇಂಟ್ ಕೊಡೋದು, ಅವರಲ್ಲೇ ಆ ಪಾರ್ಟಿಯವರು ಇವ್ರ ಮೇಲೆ ಚಾಡಿ ಹೇಳಿಗೆ ಇಡಿ ಕೇಸ್ ಫಿಕ್ಸ್ ಮಾಡಿಸೋದು, ಇಲ್ಲಿ ಬಂದು ಅಲ್ಲೇನೋ ಫಿಕ್ಸ್ ಮಾಡಿಸೋದು. ಏನು ಅಧಿಕಾರ ಇದೆ, ಆದರೂ ಸರ್ವೇ ಮಾಡ್ಕೊಳಕ್ಕಾಗ್ತಿಲ್ಲ. ಭಯ, ಯಾವತ್ತು ನಾನು ಸಿಗಾಕೊಂಡ್ಬಿಡ್ತೀನೋ, ಯಾವತ್ತು ನನ್ನ ಬಗ್ಗೆ TV ಪೇಪರೆಲ್ಲ ಬರ್ತದೋ,
ಯಾವ ವ್ಯಕ್ತಿ ನನ್ನ ಇದರಿಂದ ಕೆಳಗಿಳಿಸ್ಬಿಡ್ತಾನೋ, ರಾಜಕೀಯ ಕ್ಷೇತ್ರದಲ್ಲಿ ಶತ್ರು ಭಯ, ವಿದ್ಯಾ ಕ್ಷೇತ್ರದಲ್ಲಿ ಶತ್ರು ಭಯ, ವ್ಯಾಪಾರದಲ್ಲಿ ಶತ್ರು ಭಯ, ಲಲಿತ ಕಲಾ ಕ್ಷೇತ್ರ ರೀ. ಅವನು ಯಾರೋ ಒಬ್ಬ ಹೀರೋ ನನ್ನ ಹೀರೋ ಬೆಲೆ ಕಮ್ಮಿ ಆಗುತ್ತೆ ಅಂತ ಇನ್ನೊಬ್ಬ ಹೀರೋ ಬೆಳಿಬಾರ್ದು ಅಂತೇಳಿ ಕೇರಳಗೆ ಹೋಗಿ ಆ ಇನ್ನೊಬ್ಬ ಹೀರೋನ ಅವನಿಗೇನೋ ತೊಂದರೆ ಆಗಲಿ ಅಂಥೇಳಿ ಮಾಟ ಮಂತ್ರ ಮಾಡಿಸೋದು. ನೋಡಿ, ಇಲ್ಲೊಬ್ಬ ಹೀರೋ ಇದ್ದಾನೆ, ಈಗಾಗಲೇ ಫೇಮಸ್ ಹೀರೋ, ಇನ್ನೊಬ್ಬ ಹೀರೋ ಉಟ್ಕೊಂಡಿದ್ದಾನೆ, ಇವನು ಫೇಮಸ್ ಆಗ್ತಿದ್ದಾನೆ. ಈ ಹಳೆ ಹೀರೋಗೆ ಇವನು ಕಂಡ್ರೆ ಆಗ್ತಿಲ್ಲ. ಯಾಕೆಂದರೆ ಇವನು ಮಾಡೋ ಫಿಲಮು ನನಗೇ ಬರಲಿ, ಅವನ ಕಾಲ್ ಶೀಟು ನನಗೇ ಬರಲಿ ಅಂತೇಳಿ ಈ ಹೀರೋ ಏನು ಮಾಡ್ತಿದ್ದಾನೆ, ಈ ಬೆಳೆಯೋ ಹೀರೋ ಮೇಲೆ ಕೇರಳಗೆ ಹೋಗಿ ಮಾಟ ಮಂತ್ರ ತಂತ್ರ ಮಾಡಿ ಇವನು ಬೆಳಿಲೇಬಾರ್ದು, ಅವನು ಹಂಗೆ ನಾಶ ಆಗಬೇಕು, ನಾನು ಇರೋವರೆಗೂ ನಾನೇ ಹೀರೋ, ನನ್ನನ್ನೇ ಎಲ್ಲರೂ ಹಾಕೊಂಡು ಫಿಲಮ್ ತೆಗಿಬೇಕು. ಈ ಥರ ಒಬ್ಬ ಕಲಾವಿದನಿಗೆ ಇನ್ನೊಬ್ಬ ಕಲಾವಿದನ ಮೇಲೆ ಶತ್ರು, ಒಬ್ಬ ಜ್ಯೋತಿಷ್ಯಗೆ ಇನ್ನೊಬ್ಬ ಜ್ಯೋತಿಷ್ಯ. ಅವನು ಯಾರೋ ಒಬ್ಬ ಜ್ಯೋತಿಷ್ಯ ಬಂದುಬಿಟ್ಟು, ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ, ಲಕ್ಷ್ಮೀ ಶ್ರೀನಿವಾಸ್ಗೆ ಏನೂ ಗೊತ್ತಿಲ್ಲ, ನನಗೆಲ್ಲ ಗೊತ್ತು, ನಾನು ತಾಳೆಗರಿಲೆಲ್ಲ ನೋಡಿ ಹೇಳ್ತೀನಿ, A to Z ಎಲ್ಲ ಗೊತ್ತು, ನನಗೆಲ್ಲ ಗೊತ್ತಾಗತ್ತೆ ಅಂತೇಳಿ ನನ್ನ ಹತ್ತಿರವ್ರನ್ನೆಲ್ಲ ಅವ್ರಿಗೆ ವಶೀಕರಣ ಮಾಡಿಕೊಂಡ. ಯಾರು? ಒಬ್ಬ ಜ್ಯೋತಿಷ್ಯ. ಎಲ್ಲ ಅವನಿಗೆ ನನ್ನ ಮೇಲೆ ಏನೇನೋ ಸುಮ್ಮನೆ ಅವ್ನು ನನ್ನ ಬಗ್ಗೆ ಗೊತ್ತೇ ಇಲ್ಲ, ಆದರೂ ನನ್ನ ಬಗ್ಗೆ ಇಲ್ದದಲ್ಲ ಹೇಳಿ ನನ್ನ ಹತ್ತಿರೋ ಹುಡುಗರನ್ನೆಲ್ಲ ಒಂದಷ್ಟು ಜನಕ್ಕೆ ಕರ್ಕೊಂಬಿಟ್ಟು ಅವರೇ ನನ್ನ ಮೇಲೆ ಕೆಟ್ಟ ತಿಳ್ಕೊಳ್ಳೋ ಥರ ಏನೇನೋ ಪ್ರೊಜೆಕ್ಟ್ ಮಾಡ್ದ ಯಾರಿಗೆ ಜ್ಯೋತಿಷಿ. ಕೊನೆಗೆ ಏನಾಯಿತು ಅಂದರೆ ಈಗ ಅವನೇ ಜೈಲಿಗೆ ಹೋಗ್ತಾ ಇದ್ದಾನೆ. ಈಗ ನನ್ನ ಬಗ್ಗೆ ಯಾರು ಮಾತಾಡೋದು ಟಿ ವಿ ಪೇಪರ್ಲೆಲ್ಲ ಬಂತು, ನ್ಯೂಸಲ್ಲೆಲ್ಲ ಬಂತು, ಎಲ್ಲ ಮಾಡಿ ಈಗ ಅವನೇ ಜೈಲಿಗೆ ಹೋಗ್ತಿದ್ದಾನೆ. ನಾನು ಕೆಟ್ಟವನು ಹೌದು, ನೀವು ಒಳ್ಳೆಯವರಾಗಿ ಜಗತ್ತಿಗೆ ಏನು ಮಾಡಿದ್ದೀರಾ ಅನ್ನೋ ಪ್ರಶ್ನೆ ನಾವು ಅರ್ಥ ಮಾಡ್ಕೋಬೇಕು. ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ, ಹೌದು, ಕೆಟ್ಟ ಮನುಷ್ಯ. ನೀವೆಷ್ಟು ಒಳ್ಳೆಯವರು, ನಿಮ್ಮಿಂದ ಏನು ಒಳ್ಳೆಯದಾಗಿದೆ, ನೀವು ಹುಟ್ಟಿದ ವಂಶಕ್ಕೆ, ಸಮಾಜಕ್ಕೆ ಏನು ಮಾಡಿದ್ದೀರಾ? ನೀವು ಒಳ್ಳೆಯವರು ಅಂತ ತೋರಿಸ್ಕೊಂಡ್ಮೇಲೆ ತಾನೇ ಇನ್ನೊಬ್ಬರು ಕೆಟ್ಟವ್ರು ಅಂತ ಗುರ್ತು ಮಾಡಬೇಕು. ನೀವು ಒಳ್ಳೆಯವರಾಗಿದ್ದರೆ ಕೆಟ್ಟವರು ತಮಗೆ ತಾನೇ ನಿಮಗೆ ಸಿಗ್ತಾರೆ. ಲಕ್ಷ್ಮೀ ಶ್ರೀನಿವಾಸ್ ಕೆಟ್ಟವನು, ಅವ್ನು ಸರಿ ಇಲ್ಲ, ಅವನು ಹಾಗೆ ಅಂತ ಇಲ್ಲಿ ಸಲದ ಆರೋಪಗಳನ್ನು ಮಾಡಿದ್ಮೇಲೆ ನನಗೇನು ಅದೇನು ಹೊಸ್ತಲ್ಲ, ನಮಗೇನು ಅದೇನು ಈ ಕಿವಿಕೆಲ್ಲ ಆ ಕಿವಿ ಬಿಡಬೇಕು. ಯಾಕಂದ್ರೆ ಅವನಿಗೂ ಸಾವಿದೆ, ಅವನು ಒಂದು ದಿವಸ ಹೋಗ್ತಾನೆ. ಇವಾಗ ಟಿ ವಿ ಪೇಪರಲ್ಲಿ ಬಂದು ಎಲ್ಲ ಬಂದು ತೊಂದರೆ ಆಗಿ ಜೈಲಿಗೆಲ್ಲ ಹೋಗಿ ಇವತ್ತೆಲ್ಲ ಭಾಳ ಪ್ರಾಬ್ಲಮ್ ಆಗಿ ಭಾಳ ಕಷ್ಟ ಇದೆ. ಆದ್ದರಿಂದ ನಮಗೆ ಜ್ಯೋತಿಷಿಗೆ ಇನ್ನೊಬ್ಬ ಜ್ಯೋತಿಷ ಶತ್ರು, ಒಬ್ಬ ಡಾಕ್ಟ್ರಿಗೆ ಇನ್ನೊಬ್ಬ ಡಾಕ್ಟ್ರ್ ಶತ್ರು, ಇನ್ನೊಬ್ಬ ಲಾ ಶತ್ರು ಅಂತ ಹೇಳಿದೆ. ನಮ್ಮಲ್ಲೇ ಕಾಂಪಿಟೇಷನ್ಸ್. ನನಗಿದೆಲ್ಲ ನೋಡಿದಾಗ ನಮಗೆ ಹಿತಶತ್ರು ಇದ್ದಷ್ಟು ನಮ್ಗೆ ಒಳ್ಳೆಯ ಆಶೀರ್ವಾದ ಆಗುತ್ತೆ ಅನ್ನಿಸ್ಬಿಟ್ಟಿದೆ. ನನ್ನ 40 ವರ್ಷದ ಅನುಭವದಲ್ಲಿ ಶತ್ರುಗಳಿರಬೇಕು. ದೇವರ ಆಶೀರ್ವಾದ ಮಾಡ್ತಾನೋ ಏನೋ ಗೊತ್ತಿಲ್ಲ, ಗುರುಗಳ ಆಶೀರ್ವಾದ ಮಾಡ್ತಾನೋ ಗೊತ್ತಿಲ್ಲ. ನಮ್ಮ ಹಿತಶತ್ರುಗಳು ನಮ್ಮ ಜೊತೆಲೇ ಎತ್ಕೊಂಡು ನಮಗೆ ತೊಂದರೆ ಕೊಡ್ತಾರಲ್ಲ, ಅವ್ರ ಕಣ್ಣು ಮುಂದೆ ನಾವು ಚೆನ್ನಾಗಿ ಬೆಳಿತೀವಿ ಅನ್ನೋದು ಮನವರಿಕೆ ಆಗಿಬಿಟ್ಟಿದೆ ನನಗೆ. ಆದ್ದರಿಂದ ಹಿತಶತ್ರುಗಳ ಆಶೀರ್ವಾದದಿಂದ ನಾವು ಚೆನ್ನಾಗಿ ಬೆಳಿಬೇಕು ದೇವರ ಆಶೀರ್ವಾದಕ್ಕಿಂತ. ಯಾಕೆಂದರೆ ನಮ್ಮ ಜಾತಕ ಕ್ಲೀನ್ ಮಾಡ್ತಾರೆ, ನಮ್ಮ ಬಗ್ಗೆ ಮಾತಾಡಿ ನಮ್ಮ ಬಗ್ಗೆ ಇಲ್ಲದೆಲ್ಲ ಹೇಳಿ ನಮ್ಮ ಜಾತಕ ಕ್ಲೀನ್ ಮಾಡಿ, ಲಕ್ಷ್ಮೀ ಶ್ರೀನಿವಾಸ್ ಸರಿ ಇಲ್ಲ ಅಂದರೆ ನನ್ನಲ್ಲಿ ಏನು ಸರಿ ಇಲ್ಲೋ ಅದು ನಿಮಗೆ ಟ್ರಾನ್ಸ್ಫರ್ ಆಗಿಬಿಡ್ತದೆ. ಲಕ್ಷ್ಮೀ ಶ್ರೀನಿವಾಸ್ ಕಳ್ಳ ಅಂದರೆ ಒಂದಿನ ನೀವೇ ದೊಡ್ಡ ಕಳ್ಳ ಆಗಿಬಿಡ್ತೀವಿ. ಯಾಕೆ ನನ್ನ ಕಳ್ಳ ಅಂದ್ರಲ್ಲ, ನೀವು ದೊಡ್ಡ ಕಳ್ಳ ಆಗ್ತೀರಿ. ಲಕ್ಷ್ಮೀ ಶ್ರೀನಿವಾಸ್ ಕೊಲೆಗಾರ, ಮೋಸಗಾರ ಅಂತಂದರೆ ನೀವು ಒಂದು ದಿವಸ ನನಗಂದು ನೀವೇ ಒಂದಿನ ಕೊಲೆ ಮಾಡಿಬಿಟ್ಟು ಜೈಲಿಗೆ ಹೋಗ್ಬಿಡ್ತೀರ, ನೀವೊಬ್ಬರು ಮೋಸ ಮಾಡಿ ಸಿಕ್ಕಾಕೊಂಡ್ಬಿಡ್ತೀರ. ಯಾಕಂತ ನಿಂದನಾ ದೋಷ. ಇದೇ ಶತ್ರುತ್ವ ಅಂತ ಕರೆಯೋದು. ಈ ಥರ ದೋಷಗಳಲ್ಲಿ ಹಲವಾರು ಜನ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ನನಗೆ ಅನ್ನಿಸೋ ಪ್ರಕಾರ ಶತ್ರು ಇದ್ದಷ್ಟು ನಾವು ಮೇಲೆ ಬೆಳಿತೀವಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಊರು ಹೊರಗೆ ದೊಡ್ಡ ಚರಂಡಿ ಇದೆ, ಅದರಲ್ಲಿ ಬಟ್ಟೆ ತೊಳೆದಿದ್ದ ನೀರು, ಮಲಮೂತ್ರ ವಿಸರ್ಜನೆ ಮಾಡಿದ ನೀರು, ಪಾತ್ರೆ ತೊಳೆದಿದ್ದ ನೀರು, ಸ್ನಾನ ಮಾಡಿದ ನೀರು, ಎಲ್ಲ ಗಲೀಜು ನೀರು ಹೋಗ್ತಾ ಇದೆ ಆ ಚರಂಡಿಗೆ. ಅಲ್ಲೊಂದು 10-15 ಹಂದಿ ದಿನ ಬಂದು ಆ ಜಾಗದಲ್ಲಿ ಹಂದಿಗಳು ಕ್ಲೀನ್ ಮಾಡ್ತಾಯಿದ್ದೆ, ಆ ಗಲೀಜು ನೀರನ್ನು ಕ್ಲೀನ್ ಮಾಡ್ತಾಯಿದೆ. ಕ್ಲೀನ್ ಮಾಡಿ ಮತ್ತೆ ಫಿಲ್ಟ್ರ್ ಮಾಡಿ ಕಳಿಸ್ತಾ ಇದೆ. ಹಾಗೆ ಕೆಲವು ಜನ ನಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ನಮ್ಮ ಜಾತಕನ ಹಂದಿ ಥರ ಕ್ಲೀನ್ ಮಾಡ್ತಾಯಿದ್ದಾರೆ, ಕ್ಲೀನ್ ಮಾಡಿ ನಮ್ಮನ್ನು ಪವಿತ್ರ ಮಾಡ್ತಾಯಿದ್ದಾರೆ, ಫಿಲ್ಟ್ರ್ ಮಾಡ್ತಾಯಿದ್ದಾರೆ ಅಂತ. ಆದ್ದರಿಂದ ಮಿತ್ರಗಿಂತ ಶತ್ರು ಇದ್ದಷ್ಟು ಒಳ್ಳೆಯದು ಅಂತ ನನಗೆ ಪಾಠ ಕಲಿಸಿದೆ ಸಮಾಜ. ಶತ್ರುಗಳು, ಅದರಲ್ಲೂ
ನಮಗಿಂತಲೂ ಚೆನ್ನಾಗಿರ್ಬೇಕು ಆ ಶತ್ರು. ವಿದ್ಯೆ, ಬುದ್ಧಿ, ಬಲ, ಅಂತಸ್ತಲ್ಲ. ಆಗ ಮಜಾ ಇರ್ತದೆ. ಯಾವಾಗ ಶತ್ರು ನಮಗಿಂತೂ ಜೋರಾಗಿರ್ತಾರೋ ಅವ್ರು ಸರ್ವನಾಶ ಆಗಲಿಕ್ಕೆ ಒಂದು ಆದಿ, ಒಂದು ರೂಟು, ಒಂದು ಸಿಗ್ನಲ್ ಅಂತ, ಒಂದು ಸೈನ್ ಅಂತ. ಕಲಿಯುಗದಲ್ಲಿ ದೇವರು ಒಲಿತಾನೋ ಏನೋ ಗೊತ್ತಿಲ್ಲ, ಮಕ್ಕಳ ನಮ್ಮನ್ನು ಕಾಪಾಡ್ತಾನೋ ಗೊತ್ತಿಲ್ಲ, ಆದರೆ ಶತ್ರುಗಳ ಆಶೀರ್ವಾದ ಮಾತ್ರ ಕಾಪಾಡ್ತದೆ. ನೋಡಿ, ಒಂದು ಜಾತಕಕ್ಕೆ ಪ್ರತ್ಯಕ್ಷವಾಗಿ ಶತ್ರು ಯಾರು ಅಂತ ಗೊತ್ತಾಗತ್ತೆ. ಇವರೇ ಶತ್ರು, ಎದುರುಗಡೆ ಮನೆಯವರೋ, ಪಕ್ಕದ ಮನೆಯವರೋ, ನಮ್ಮ ಅಕ್ಕ ತಂಗಿರೋ, ಅಣ್ಣ ತಮ್ಮಂದಿರೋ, ಶತ್ರು ಯಾರು ಅಂತ ಗೊತ್ತು. ಯಾಕಂದ್ರೆ ಅವರೇ ನಮಗೆ ಶತ್ರು ಗೊತ್ತಾಗ್ಬಿಟ್ಟಿದೆ. ಎರಡು, ನಮಗೆ ಶತ್ರು ಯಾರು ಅಂತ ಗೊತ್ತಿಲ್ಲ, ಬಟ್ ತೊಂದರೆಗಳು ಕೊಡ್ತಿರ್ತಾರೆ. ಯಾರ ಮುಖಾಂತರನೋ ಹೇಗೋ ಎದುರಿಸಿ ಬೆದರಿಸಿ ಎಲ್ಲ ಮಾಡೋದು. ಮೂರನೇದು, ನಮಗೆ ಶತ್ರುಗಳು ಕಣ್ಣು ಕಾಣಲ್ಲ, ಮಾಟ ಮತ್ತು ತಂತ್ರದಿಂದ ನಮಗೆ ಭಾಳ ತೊಂದರೆ ಮಾಡ್ತಾರೆ ಶತ್ರುಗಳು. ಇಲ್ಲ, ನಮ್ಮ ಬಗ್ಗೆ ಅಪಪ್ರಚಾರ, ನಿಂದನೆ ಮಾಡಿ ನಮ್ಮ ಬಗ್ಗೆ ತುಂಬ ಕೆಟ್ಟ ಮಾತಾಡಿ ಹಿಂಸೆ ಕೊಡ್ತಾರೆ. ಯಾವುದೇ ರೀತಿ ನಮಗೆ ತೊಂದರೆ ಆಗ್ತಿದೆ ಶತ್ರುಗಳಿಂದ, ಗೊತ್ತೋ ಗೊತ್ತಿಲ್ಲದೋ, ಜ್ಞಾನತೋ ಅಜ್ಞಾನತೋ, ಗೊತ್ತೋ ಗೊತ್ತಿಲ್ಲ ನಮಗೆ ಶತ್ರುಗಳು ತೊಂದರೆ ಕೊಡ್ತಿದ್ದಾರೆ ಅಂದರೆ ಏನು ಮಾಡಬೇಕು? ಒಂದು ನಿಂಬೆಹಣ್ಣು ತೊಗೊಳ್ಳಿ, 5 ಒಣಮೆಣ್ಸಿನ್ಕಾಯಿ ತೊಗೊಳ್ಳಿ. ನಿಂಬೆಹಣ್ಣು ರಾಹು, ಒಣಮೆಣ್ಸಿನ್ಕಾಯಿ ಕುಜ. ಕುಜ ಇದ್ದಕ್ಕಿದ್ದಾಗೆ ಉಟ್ಕೊಳ್ಳೋ ಶತ್ರುಗಳಿಗೆ ಶಾಂತಿ ಮಾಡ್ತಾರೆ. ಆಮೇಲೆ ಒಂದು 5 ಕರಿಮೆಣಸು, 5 ಲವಂಗ, 5 ಕರಿಮೆಣಸು, 5 ಲವಂಗ, 1 ಚಮಚ ಅಷ್ಟು ಕಲ್ಲುಪ್ಪು. ಕಲ್ಲುಪ್ಪು ಯಾವುದು? ಚಂದ್ರ. ಶತ್ರುವಿನ ಮನಸ್ಸನ್ನು ಬಂಧ ಮಾಡಲಿಕ್ಕೆ ಇದಿಷ್ಟು ಕೈಲಿ ತೊಗೋಬೇಕು. ಇನ್ನೊಮ್ಮೆ ಹೇಳ್ತೀನಿ, ಒಂದು ಬಟ್ಲಿಗೆ 1 ನಿಂಬೆಹಣ್ಣು ಹಾಕ್ಕೊಳ್ಳಿ, ರಾಹುಗ್ರಹ. ಎರಡನೇದು 1 ಚಮಚ ಕಲ್ಲುಪ್ಪು, ಚಂದ್ರ. ಒಂದು 3ರಿಂದ 5 ಒಣಮೆಣ್ಸಿನ್ಕಾಯಿ ತೊಗೊಳ್ಳಿ, ಕುಜಗ್ರಹ. ಕರಿಮೆಣಸು ಶನಿ, ಲವಂಗ ಶನಿ ಪ್ಲಸ್ ಕೇತು. ಇದಿಷ್ಟು ಕೈಲಿ ಇಟ್ಕೊಂಡು ನಾನು ಹೇಳೋ ಮಂತ್ರನ ಪೂರ್ವಕ್ಕೆ ಇಲ್ಲ ದಕ್ಷಿಣಕ್ಕೆ ಮುಖ ಮಾಡಿ, ಪೂರ್ವ ಇಲ್ಲ ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ಕೈಲಿಟ್ಕೊಂಡು ಒಂದು ಅರ್ಧ ಗಂಟೆ ಜಪ ಮಾಡಿ, ಹುಣ್ಣಿಮೆ ಅಮಾವಾಸ್ಯೆ ದಿವಸ ಖಾಲಿ ಹೊಟ್ಟೆನಲ್ಲಿ ಓಂ ಮ್ರಾಂ ಮ್ರೀಂ ಮ್ರೂಂ ಮ್ರೈಂ ಮ್ರೌಂ ಮ್ರಹ ಪಠ್ ಶ್ರೀ ವಿಚಿತ್ರವೀರ ಹನುಮತೆ ಮಮ ಸರ್ವಶತ್ರುನ್. ಅಪ್ಪ, ನನ್ನೆಲ್ಲ ಥರ ಶತ್ರು, ಗೊತ್ತಿರೋರು ಗೊತ್ತಿಲ್ಲದಿರೋರು, ಗುಪ್ತವಾಗಿರೋರು, ಹಿತಶತ್ರು, ಅಂತರಂಗ ಶತ್ರು, ಬಹಿರಂಗ ಶತ್ರು, ಭಸ್ಮೀ ಕುರು, ಅವನ್ನೆಲ್ಲ ಭಸ್ಮ ಮಾಡಿಬಿಡು, ಸುಟ್ಟು ಭಸ್ಮ ಮಾಡು. ಹನ ಹನ ಹುಂ ಪಟ್ ಸ್ವಾಹ ಅಂತ ಹೇಳಿ ಅರ್ಧ ಗಂಟೆ ಜಪ ಮಾಡಬೇಕು. ಓಂ ಮ್ರಾಂ ಮ್ರೀಂ ಮ್ರೂಂ ಮ್ರೈಂ ಮ್ರೌಂ ಬ್ರಹ ಪಠ್ ಶ್ರೀ ವಿಚಿತ್ರವೀರ ಹನುಮತೆ ಮಮ ಸರ್ವಶತ್ರುನ್. ಮಮ ಅಂದರೆ ನನ್ನ ಸರ್ವಶತ್ರುನ್ ಭಸ್ಮೀ ಕುರು. ಹನ ಹನ ಹುಂ ಪಟ್ ಸ್ವಾಹ. ಓಂ ಭ್ರಾಂ ಮ್ರೀಂ ಮ್ರೂಂ ಮ್ರೈಂ ಮ್ರೌಂ ಬ್ರಹ ಪಠ್ ಶ್ರೀ ವಿಚಿತ್ರವೀರ ಹನುಮತೆ ಮಮ ಸರ್ವಶತ್ರುನ್ ಭಸ್ಮೀ ಕುರು. ಹನ ಹನ ಹುಂ ಪಟ್ ಸ್ವಾಹ ಅಂಥೇಳಿ ಅರ್ಧ ಗಂಟೆ ಹೇಳಿಬಿಟ್ಟು ಆ ಮಂತ್ರ ಹೇಳಿದ ತಕ್ಷಣ ದಕ್ಷಿಣ ದಿಕ್ಕಿನಲ್ಲಿ ಒಂದು ಕೆಂಡ ಇಟ್ಟಿರಬೇಕು. ಮಂತ್ರ ಹೇಳಾದಮೇಲೆ ಕೆಂಡ ರೆಡಿ ಮಾಡ್ಕೊಳ್ಳಿ. ಕೆಂಡ ರೆಡಿ ಮಾಡಿಕೊಂಡು ಆ ಕೆಂಡಕ್ಕೆ ಇದನ್ನು ಭಸ್ಮ ನೀವೇನು ಕೈಲಿ ಇಟ್ಕೊಂಡು ಜಪ ಮಾಡಿದ್ರೋ ಅದು ಹಾಕ್ಬಿಡ್ಬೇಕು. ಚೆನ್ನಾಗಿ ಎಲ್ಲ ಭಸ್ಮ ಆಗಿಬಿಡ್ಬೇಕು. ಅದು ನಿಂಬೆಹಣ್ಣು ಸುಟ್ಟು, ಲವಂಗ, ಕರಿಮೆಣಸು, ಒಣಮೆಣಸಿನ್ಕಾಯಿ, ಉಪ್ಪು ಎಲ್ಲ ಕಪ್ಪು ಆಗಿಬಿಡ್ಬೇಕು. ಯಾವಾಗ ಕಪ್ಪಾಯ್ತೋ ಯಾರೋ ಒಬ್ಬ ಶತ್ರು ಇರ್ತಾನಲ್ಲ, ಅವ್ನು ತೊಂದರೆ ಆಗಿಬಿಡ್ತದೆ ಇಮಿಡಿಯೇಟಾಗಿ. ಅರ್ಧಂಬರ್ಧ ಬೆಂದಿದ್ದರೆ ಅವನಿನ್ನೂ ಅರ್ಧ ಎಚ್ಚರಿಸ್ಕೊಂಡಿದ್ದಾನೆ, ಅರ್ಧ ಸಫರ್ ಪಡ್ತಿದ್ದಾನೆ, ಆದರೂ ನಿಮಗೆ ಟ್ರೈ ಮಾಡ್ತಾನೆ ತೊಂದರೆ ಕೊಡೋಕ್ಕೆ. ನೋಡಬೇಕದು ಎಲ್ಲ ಆದಮೇಲೆ ನಿಂಬೆಹಣ್ಣು ಇನ್ನೂ ಅರ್ಧಂಬರ್ಧ ಬೆಂದಿದೆ, ಇನ್ನೂ ಅರ್ಧ ಬೆಂದಿಲ್ಲ ಅಂದರೆ ಅವನಿಗಿನ್ನೂ ಅರ್ಧ ತಟ್ಟಿದೆ ಕೆಲಸ, ಇನ್ನು ಅರ್ಧ ಉಳಿಸ್ಕೊಂಡಿದೆ ನಮ್ಮಲ್ಲಿ ತೊಂದರೆ ಕೊಡೋಕ್ಕೆ. ಅರ್ಧ ಬುದ್ಧಿ ಬಂದಿದೆ, ಆದರೂ ಅವನು ಮೊಂಡತನದಲ್ಲಿ ಲಕ್ಷ್ಮೀ ಏನೋ ಮಾಡಬೇಕು ಅಂತೇಳಿ ಪೂರ್ತಿ ಭಸ್ಮ ಆಗೋಯ್ತು ಅಂತಂದರೆ ನಿಮ್ಮ ಶತ್ರುನ ನಿರ್ವಾಣ ಭಸ್ಮ ಆಗೋದು ಅವನು. ಈ ನಿಮ್ಮ ಜಾತಕದಲ್ಲಿ ಅವನ ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು, ಆದ ತಕ್ಷಣ ಬೆಂಕಿನೇ ಆಫ್ ಆಗೋಯ್ತು ಅಂತಂದರೆ ಅದು ಕ್ರೂರವಾಗಿ ಮಾಟ ಮಂತ್ರ ಮಾಡಿದ್ದಾರೆ ಅಂತ ಅರ್ಥ. ನಿಂಬೆಹಣ್ಣು ಆಗಿದೆ, ಉಪ್ಪು ಆಗಿದೆ, ಮೆಣಸಿನ್ಕಾಯಿ ಆಗಿದೆ, ಎಲ್ಲ ಆಗಿದೆ, ಬೆಂಕಿನೇ ಆಫ್ ಆಗೋಯ್ತು ಅಂತಂದರೆ ಮತ್ತೆ ನೀವು ಮಾಡ್ತಾ ಇರಬೇಕು. ಅವನು ಪದೇ ಮಾಡ್ತಿರ್ತಾನೆ, ಪದೇ ತೊಂದರೆ ಕೊಡ್ತಿರ್ತಾನೆ. ಅದು ಸರ್ಕಾರಿ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಪಕ್ಕದ ಮನೆಯವರು ಯಾರೇ ಆಗಿರಲಿ. ಗೊತ್ತಿತ್ತು ಅಂದರೆ ಅವನ ಹೆಸರು ಹಾಕಿ, ಗೊತ್ತಿಲ್ಲ ಅಂದರೆ ಮಮ ಸರ್ವಶತ್ರುನ್. ಹಿಂದೆ ಇದ್ದವರು, ಈಗಿರೋರು, ಮುಂದೆ ಬರುವಂಥ ಶತ್ರುಗಳು ಕೂಡ ಬುದ್ಧಿ ಕಲಿಸ್ಬಿಡ್ಬೋದು. ಅಷ್ಟು ವಿಶೇಷ ಈ ಆಂಜನೇಯ ಮಂತ್ರದಿಂದ. ಆದ್ದರಿಂದ ಶತ್ರುಗಳನ್ನು ಮಟ್ಟ ಹಾಕ್ತವನೇ ಆಂಜನೇಯ.
ರಾಮ ಬಾಣ ಬಿಟ್ಟ ಅಷ್ಟೇ, ಬಟ್ ಅರ್ಧ ಶತ್ರುನ ಹಾಳು ಮಾಡಿದ್ದು ನಾಶ ಮಾಡಿದ್ದೇ ಆಂಜನೇಯ. ರಾಮನಿಗೆ ಅರ್ಧ ಕೆಲಸ ಕಮ್ಮಿ ಮಾಡಿದ್ದೇ ಆಂಜನೇಯ. ಅಷ್ಟು ಜನ ಹಾಳು ಮಾಡಿಬಿಡ್ತಾರೆ ಆ ಶತ್ರುನ ರಾವಣ ಯುದ್ಧಕ್ಕೆ ಹೋದಾಗ. ಅಷ್ಟು ಪರಾಕ್ರಮಿ. ಅಂಥ ಮಂತ್ರ ಇದು. ಓಂ ರಾಂ ರೀಂ ರೂಂ ರೈಂ ರೋಂ ರಃ ಪಟ್ ಶ್ರೀ ವಿಚಿತ್ರ ವೀರ ಹನುಮತೆ ಮಮ ಸರ್ವಶತ್ರುನ್ ಭಸ್ಮೀಕುರು ಭಸ್ಮೀಕುರು ಹನ ಹನ ಹುಂ ಪಟ್ ಸ್ವಾಹ. ಓಂ ರಾಂ ರೀಂ ರೂಂ ರೈಂ ರೋಂ ರಃ ಪಟ್ ಶ್ರೀ ವಿಚಿತ್ರ ವೀರ ಹನುಮತೆ ಮಮ ಸರ್ವಶತ್ರುನ್ ಭಸ್ಮೀಕುರು ಭಸ್ಮೀಕುರು ಹನ ಹನ ಹುಂ ಪಟ್ ಸ್ವಾಹ. ಈ ಥರ ಹೇಳ್ತಾ ಇದ್ದರೆ ಯಾರು ತೊಂದರೆ ಕೊಟ್ಟಿದ್ದಾರೋ ಅವನು ಸರ್ವನಾಶ ಆಗ್ತಾನೆ. ಸುಮ್ಮನೆ ಬೇಕು ಅಂತ ತೊಂದರೆ ಕೊಡೋರು ಅವ್ರು ಎಸ್ಟೇಡ್ ಮಾಡಿದ್ರೆ ನಿಮಗೆ ಎಫೆಕ್ಟ್ ಆಗಿಬಿಡ್ತದೆ. ಅದರಿಂದ ಎಚ್ಚರಿಕೆಯಿಂದ ಮಾಡಬೇಕಿದ್ದನ್ನು. ಈ ಮಂತ್ರ ಹೇಳ್ಕೊಟ್ಟಿದ್ದೀನಿ. ಸರ್ವಶತ್ರುಗಳ ನಾಶ ಮಾಡೋದು ಹೇಗೆ ಅಂತ ಭಾಳ ಗಂಭೀರದಿಂದ ಭಯಭಕ್ತಿಯಿಂದ ಮಾಡಬೇಕು. ನಿಜವಾಗ್ಲೂ ಶತ್ರು ಇದ್ದರೆ ಮಾತ್ರ ಪ್ರಯೋಗ ಮಾಡಿ. ಸುಮ್ಮನೆ ಬೇಕು ಅಂತೇಳಿ ಮಾಡೋಕ್ಕೆ ಹೋದರೆ ನಿಮಗೆ ಎಫೆಕ್ಟ್ ಆದರೆ ನಾನು ಜವಾಬ್ದಾರಿ ಅಲ್ಲ. ಇಷ್ಟನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಯನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಐಕನ್ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರು ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಲಭ್ಯ ಆಗುತ್ತೆ. ಯಾರಿಗೆ ಅಪಾಯಿಂಟ್ಮೆಂಟ್ ಬೇಕೋ ಅವರು ನಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ. www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವು ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.